ಯಾರಿಗೆ 10 ನಂಬರ್ ಬರ್ತಿತ್ತು 100ಗೆ 15 ನಂಬರ್ ಬರ್ತಿತ್ತು, ಅವರು 70, 80, 90 ಮಾರ್ಕ್ಸ್ ತಗೊಂಡವರು ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ತುಂಬಾ ಕಷ್ಟಪಟ್ಟು ಓದ್ತಾರೆ, ಆದ್ರೆ ಅವರು ಮಾರ್ಕ್ಸ್ ಬರಲ್ಲ. ಇನ್ ಕೆಲವು ವಿದ್ಯಾರ್ಥಿಗಳಿರ್ತಾರೆ ಎಕ್ಸಾಮ್ 1 ವಾರದ ಮುಂಚೆ ಪುಸ್ತಕ ಹಿಡಿತಾರೆ, ಬಟ್ ಅವರು ತುಂಬಾ ಒಳ್ಳೆ ಸ್ಕೋರ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರಿ ಪಬ್ಲಿಕ್ ನ್ಯೂಸ್ 24x7. ನಾನು ಯಮುನಾ. ಇವತ್ತು ನಾವಿದ್ವಿ ನಾಗರಬಾವಿ ಹತ್ರ ಇರುವಂತಹ ವಿದ್ಯಾ ಶಿಕ್ಷಣದಲ್ಲಿ. ಹಾಗಿದ್ರೆ ಬನ್ನಿ ಈ ಸಂಸ್ಥೆಯ ಫೌಂಡರ್ ಆಗಿರುವಂತಹ ವಿಜಯ್ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ವಿದ್ಯಾ ಶಿಕ್ಷಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಶೋರ್ ಮ್ಯಾಮ್. ನಮ್ಮ ವಿದ್ಯಾ ಶಿಕ್ಷಣ ಒಂದು ಸಣ್ಣ ಸಂಸ್ಥೆ. ನಾವು ಬಿಟ್ಟು ಮಕ್ಕಳಿಗೆ ಕಲಿಯುವುದು ಹೇಗೆ ಅಂತ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿರುವಂತ ಸಂಸ್ಥೆ. ಇದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ಒಂದು 23 ವರ್ಷಗಳ ಹಿಂದೆ, ನಾನು 18 ವರ್ಷನವನಾಗಿದ್ದಾಗ ನಾನು ಪಾಠ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ದ್ವಿತೀಯ PUC ಮಕ್ಕಳಿಗೆ ನಾವು ಗಣಿತ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಮೆಲ್ಲಿಗೆ ಒಬ್ಬರಾಗಿ ಬಂದ್ರು, ಇಬ್ಬರಾದ್ರು, 150 ಜನದವರೆಗೂ ಹೋದ್ರು ಆವಾಗ. ಸೊ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7:30ವರೆಗೂ ಸುದೀರ್ಘವಾಗಿ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಸೊ ಆವಾಗ ನಾನು ಎಲ್ಲಾ ಮಕ್ಕಳಲ್ಲೂ ತುಂಬಾ ವಿಧವಾದ ಪ್ರಾಬ್ಲಮ್ಗಳು ನೋಡಿದೆ. ಅವ್ರಿಗೆ ತೊಂದರೆಗಳೇನಿದೆ, ಕಲಿಯಕ್ಕೆ ಏನೇ ತೊಂದರೆಗಳಿರುತ್ತೆ ಅಬ್ಸರ್ವ್ ಮಾಡಿದ್ವಿ. ಸೊ ಮೊದಲನೇದಾಗಿ ನಾವು ನೋಡಿದ್ದು, ಕೆಲವು ವಿದ್ಯಾರ್ಥಿಗಳು ತುಂಬಾ ಕಷ್ಟಪಟ್ಟು ಓದ್ತಾರೆ, ಆದ್ರೆ ಅವರು ಮಾರ್ಕ್ಸ್ ಬರಲ್ಲ. ಇನ್ ಕೆಲವು ವಿದ್ಯಾರ್ಥಿಗಳಿರ್ತಾರೆ ಎಕ್ಸಾಮ್ 1 ವಾರದ ಮುಂಚೆ ಪುಸ್ತಕ ಹಿಡಿತಾರೆ, ಬಟ್ ಅವರು ತುಂಬಾ ಒಳ್ಳೆ ಸ್ಕೋರ್ ಬರುತ್ತೆ. ಇನ್ ಕೆಲವು ಮಕ್ಳು ಇರ್ತಾರೆ, ಬುಕ್ ಹಿಡಿದಿದ ತಕ್ಷಣ ಅವ್ರಿಗೆ ನಿದ್ದೆ ಬರುತ್ತೆ, ಅವ್ರು ಓದ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೆಲವರು ಹುಡುಗರಿರ್ತಾರೆ, ಅವ್ರದ್ದು ಡಿಸ್ಟ್ರಾಕ್ಷನ್ ಪ್ರೋನ್ ಅಂತ ಹೇಳ್ತೀವಿ. ಅವರು ಬುಕ್ ಹಿಡಿದು ಓದಕ್ ಕೂತಿರ್ತಾರೆ, ಮನೇಲಿ ಅವ್ರ ಮಗು ಹೆಸರು ಕರಿತಿದ್ದಂಗೆನೆ ಪುಸ್ತಕ ಮುಚ್ಚಿಟ್ಟು ಓಡೋಗ್ತಾರೆ. ಮತ್ತೆ ಪುಸ್ತಕ ಮತ್ತೆ ಹಿಡಿಬೇಕು ಅಂದ್ರೆ ದೊಡ್ಡ ಸಾಹಸನೇ ಇದು ಅಲ್ವಾ? ಸೊ ಈ ತರ ನಾನಾ ರೀತಿಯ ಪ್ರಾಬ್ಲಮ್ಗಳಿರುತ್ತೆ ಮಕ್ಕಳಲ್ಲಿ. ಸೊ ಇದಕ್ಕೆಲ್ಲ ಏನ್ ಸೊಲ್ಯೂಷನ್ ಅಂತ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ಮಕ್ಕಳಿಗೆ ರಿಸಲ್ಟ್ ಕೊಡಬೇಕು ಅನ್ನೋದಕ್ಕೆ ರೀಸನ್ ಇಂದ ಏನ್ ಮಾಡಿದ್ರೆ ಮಕ್ಕಳು ಕಲಿತಾರೆ ಅಂದ್ಬಿಟ್ಟು ತುಂಬಾ ಎಕ್ಸ್ಪೆರಿಮೆಂಟೇಶನ್ ಮಾಡಿ ಮಕ್ಕಳಿಗೆ ತುಂಬಾ ಹೇಳ್ಕೊಡ್ತಿದ್ದೆ. ಒಳ್ಳೊಳ್ಳೆ ರಿಸಲ್ಟ್ ಬರೋದು. ಯಾರಿಗೆ 10 ನಂಬರ್ ಬರ್ತಿತ್ತು 100ಗೆ 15 ನಂಬರ್ ಬರ್ತಿತ್ತು, ಅವರು 70, 80, 90 ಮಾರ್ಕ್ಸ್ ತಗೊಂಡವರು ಇದ್ದಾರೆ. ಸೊ ಅವಾಗ ಏನಾಯ್ತು, ನಾವು ಕಲ್ತಿದ್ದು ಅವಾಗ ವೆರಿ ಬೇಸಿಕ್ಸ್ ಅಲ್ಲಿ ಕಲ್ತಿದ್ದು ನಾವು. ಸೊ ಅದಕ್ಕೆ ಮೆಥಡ್ ಆಗ್ಲಿ ಸ್ಟ್ರಕ್ಚರ್ ಆಗ್ಲಿ ಅನ್ನೋದು ಏನು ಇರ್ತಿತ್ತಿಲ್ಲ. ಸೊ ಇಷ್ಟು ವರ್ಷಗಳಲ್ಲಿ 23 ವರ್ಷಗಳಲ್ಲಿ ನಾವು ಫೋಕಸ್ ಮಾಡಿ ಕಲಿಕೆ ಬಗ್ಗೆ ಅಧ್ಯಯನ ಮಾಡಿ ನಾವು ಈ ಸಂಸ್ಥೆಯನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದರಿಂದ ಯಾರೇ ಆಗ್ಲಿ ಏನನ್ ಬೇಕಾದ್ರೂ ಕಲಿಯುವಂತ ಶಕ್ತಿ ಬರುತ್ತೆ ಅವ್ರಿಗೆ. ಸೊ ಭಗವಂತ ನಿಮ್ ಮುಂದೆ ಬಂದು ನಂಗೆ ಏನೋ ಒಂದು ವರ ಕೇಳು ಅಂದ್ರೆ ಏನಂತ ಕೇಳ್ತೀರಾ? ಸೊ ಕೆಲವರು ಹೋಗ್ಬಿಟ್ಟು ನನಗೆ ಐಶ್ವರ್ಯ ಕೊಡು ಅಂತ ಹೇಳ್ತಾರೆ, ಕೆಲವರು ಆರೋಗ್ಯ ಕೊಡು ಅಂತಾರೆ ಅಲ್ವಾ? ಸೊ ನಾನೇನ್ ಸಜೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ, ಏನನ್ ಬೇಕಾದ್ರೂ ಕಲಿಯುವಂತ ಶಕ್ತಿ ಕೊಡು ದೇವ್ರೆ ನನಗೆ ಅಂತ ಹೇಳ್ತೀನಿ. ಸೊ ದೇವರು ನಮ್ಗೆ ಏನನ್ ಬೇಕಾದ್ರೂ ಕಲಿಯೋ ಶಕ್ತಿ ಕೊಟ್ರೆ ನಾವು ಗಣಿತ ಇರ್ಬೋದು ಕಲಿಬೋದು, ದುಡ್ಡು ಹೇಗ್ ಗಳಿಸ್ಬೇಕು ಅಂತ ಕಲಿಬೋದು, ಆರೋಗ್ಯ ಹೇಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಕಲಿಬೋದು ನಾವು. ಸೊ ಕಲೀಲಿಕ್ಕೆ ಏನ್ ಬೇಕಾದ್ರೂ ಕಲಿಬೋದು. ಸೊ ದೇವರು ಅಂತರ ವರ ಎಲ್ಲಾರ್ಗೂ ಕೊಡ್ಲಿ ಅನ್ನೋ ರೀಸನ್ಗೆ ನಾವು ಸ್ಥಾಪನೆ ಮಾಡಿದ್ವಿ ವಿದ್ಯಾ ಶಿಕ್ಷಣ ಸಂಸ್ಥೆ. ಸರ್, ಈಗ ನಮ್ಗೆ ಹೇಗ್ ಗೊತ್ತಾಗುತ್ತೆ ನಾವೇನಾದ್ರೂ ಒಂದು ಕಲ್ತಿದೀವಿ ಅಂತ ಹೇಳಿ? ಹೇಗ್ ಗೊತ್ತಾಗುತ್ತೆ ಸರ್? ವೆರಿ ಸಿಂಪಲ್ ಮ್ಯಾಮ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಯಾರೊಬ್ಬ ಹುಡುಗ ಬರ್ತಾನೆ, ನಾನು ಸೈಕಲ್ ಹೊಡಿಯಕ್ ಕಲ್ತಿದ್ದೀನಿ ಅಂತ ಹೇಳ್ತಾನೆ. ಸೊ ಅವಾಗ ಏನ್ ಹೇಳ್ತೀರಾ? ಸೈಕಲ್ ಹೊಡಿಯಪ್ಪ ನನ್ ಮುಂದೆ ಅಂತ ಹೇಳ್ತೀನಿ. ಅವನನ್ನ ತುಂಬಾ ಕಷ್ಟ ಪಡ್ತಿದ್ದ, ಅಲ್ಲಾಡ್ತಿದೆ ಗಾಡಿ, ತುಂಬಾ ಅವನಿಗೆ ರೀಪ್ರೊಡ್ಯೂಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತೀರಿ. ಅವಾಗ ಏನ್ ಹೇಳ್ತೀವಿ? ನೀನ್ ಸರಿಯಾಗಿ ಕಲ್ತಿಲ್ಲಪ್ಪ. ಅವ್ರೊಬ್ಬಟ್ಟು ನಾನು ನೆನ್ನೆ ಸೈಕಲ್ ಹೊಡೆದು ಇವತ್ತು ಹೊಡೆಯಕ್ ಆಗ್ತಿಲ್ಲ ಅಂದ್ರೆ, ನೀನ್ ಕಲ್ತಿದ್ಯಾ ಬಟ್ ನೀನ್ ಆಳವಾಗಿ ಕಲ್ತಿಲ್ಲ, ಶಾಲೋ ಲರ್ನಿಂಗ್ ಆಗಿದೆ ನಿನಗೆ, ಇನ್ನೊಮ್ಮೆ ಕಲಿ ಹೋಗು ಅಂತ ಅಲ್ವಾ? ಸೊ ಹಾಗೆ ನಾವ್ ಏನೇ ಕಲ್ತ್ರು ನಾವು ಸರಳವಾಗಿ ಶ್ರಮವಿಲ್ಲದೆ ಆರಾಮಾಗಿ ನಮಗ್ ಸೆಕೆಂಡ್ ನೇಚರ್ ಇಂದ ನಾವು ಏನನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆದಾಗ ನಾವು ಕಲ್ತಿದ್ದು ಸಂಪೂರ್ಣವಾಗಿದೆ ಅಂತ ನಾವು ಅನ್ಕೋಬಹುದು. ಸರ್, ಹಾಗೇನೆ ಈ ಶಾಲೋ ಲರ್ನಿಂಗ್ ಮತ್ತೆ ಈ ಡೀಪ್ ಲರ್ನಿಂಗ್ ಡಿಫ್ರೆನ್ಸಸ್ ಏನ್ ಸರ್? ಹೇಳ್ತೀನಿ ಮ್ಯಾಮ್. ಅದ್ಭುತವಾದ ಪ್ರಶ್ನೆ ಇದು. ಶಾಲೋ ಲರ್ನಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ಇವತ್ತೇನೋ ಕಲ್ತಿದ್ದಾರೆ, ನೀವು ನೋಡಿರ್ಬೋದು, ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಆಚೆ ಬರ್ತಿದ್ದು ಒಂದು 2 ನಿಮಿಷಕ್ಕೆ ಸಬ್ಜೆಕ್ಟ್ ಪ್ರಶ್ನೆ ಕೇಳಿ ನೀವು, ನನಗೆ ಗೊತ್ತಿಲ್ಲ, ನಾನು ಮರ್ತೋದೆ ಅಂತ ಹೇಳ್ತಾರೆ ಅಲ್ವಾ? ದಟ್ ಈಸ್ ಅ ಸಿಂಪ್ಟಮ್ ಆಫ್ ಶಾಲೋ ಲರ್ನಿಂಗ್. ಇನ್ನೊಂದು ಸಿಂಪ್ಟಮ್ ಕೊಡ್ತೀನಿ. ಸೊ ಪ್ರಶ್ನೆ ಕೊಟ್ಟಿರ್ತಾರೆ, ಪ್ರಶ್ನೆಗೆ ಉತ್ತರ ಮಾತ್ರ ರಟ್ಟೊಳಗೆ ಹೋಗಿ ರೀಪ್ರೊಡ್ಯೂಸ್ ಮಾಡ್ತಾರೆ ಆಯ್ತಾ? ಅವ್ರಿಗೆ ನೀವು ಉತ್ತರ ಕೊಟ್ಬಿಟ್ಟು ಇದಕ್ಕೆ ಪ್ರಶ್ನೆ ಯಾವ್ದು ಮ್ಯಾಚ್ ಮಾಡು ಅಂತ ಹೇಳಿ ಗೊತ್ತಾಗಲ್ಲ ಅವ್ರಿಗೆ. ಓಕೆ, ದಟ್ ಈಸ್ ಅನದರ್ ಸಿಂಪ್ಟಮ್ ಆಫ್ ಶಾಲೋ ಲರ್ನಿಂಗ್. ಇನ್ನೊಂದು, ಸೊ ಫಾರ್ ಎಕ್ಸಾಂಪಲ್ ಪ್ರಶ್ನೆ ಇದೆಯಲ್ಲ, ನಾವು ರೀಫ್ರೇಸ್ ಮಾಡಿ ಕೊಟ್ವಿ.
ಸೊ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಪ್ರೆಸೆಂಟ್ ಮಾಡಿದಾಗ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ಅನದರ್ ಸಿಂಪ್ಟಮ್ ಆಫ್ ಶಾಲೋ ಲರ್ನಿಂಗ್. ಆಮೇಲೆ ಕಲ್ತಿರೋ ನಾಲೆಜ್ನು ಅಪ್ಲೈ ಮಾಡಕ್ ಬರದೇ ಇದ್ರೆ ಇಟ್ ಇಸ್ ಅನದರ್ ಸಿಂಪ್ಟಮ್ ಆಫ್ ಶಾಲೋ ಲರ್ನಿಂಗ್. ಸೊ ನಾವ್ ಏನೇ ಕಲ್ತ್ರು ನಾವು ಡೀಪ್ ಆಗಿ ಕಲಿಯೋ ಕೆಪಾಸಿಟಿ ಒಬ್ಬ ಹುಡುಗನಿಗೆ ಅಥವಾ ಒಂದು ವಿದ್ಯಾರ್ಥಿಗೆ ಬರಬೇಕು. ಹೌದು. ಹೌದು. ಓಕೆ. ಸೊ ಶಾಲೋ ಲರ್ನಿಂಗ್ ಇಂದ ಡೀಪ್ ಲರ್ನಿಂಗ್ ಹೆಂಗ್ ಹೋಗೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ನಿಮ್ಗೆ ಅಲ್ವಾ. ಸೊ ಇದಕ್ಕೋಸ್ಕರ ನಾವು ಡಿಫೈನ್ ಮಾಡಿರೋದು ಸಮಥಿಂಗ್ ಕಾಲ್ಡ್ ಆಸ್ ದಿ ಸ್ಟಾರ್ ಮೆಥಡಾಲಜಿ ಅಂತ ನಾವು ಡಿಫೈನ್ ಮಾಡಿದ್ವಿ. ಓಕೆನಾ. ಇದು ಅತಿ ವೈಜ್ಞಾನಿಕವಾಗಿ ಡೆವಲಪ್ ಮಾಡಿರುವಂತ ಮೆಥಡಾಲಜಿ. ಓಕೆನಾ. ಸೊ ಇದರಲ್ಲಿ ಬೇಸಿಕ್ ಲಾಸ್ ಆಫ್ ಲರ್ನಿಂಗ್ ಅಂತ ಕರಿತೀವಿ. ಓಕೆ. ಆ ಲಾಸ್ ಅನ್ನು ಯೂಸ್ ಮಾಡಿ ನಾವು ಡೆವಲಪ್ ಮಾಡಿರುವಂತ ಮೆಥಡಾಲಜಿ. ಸೊ ಏನಾಗುತ್ತೆ ಅಂದ್ರೆ ಸುಮಾರು ಸತಿ ಮಕ್ಕಳಿಗೆ ಓದ್ಬೇಕಾದ್ರೆ ಅವ್ರಿಗೆ ಕುತೂಹಲ ಇರೋದೇ ಇಲ್ಲ ಸಬ್ಜೆಕ್ಟ್ ಮೇಲೆ. ಏನೋ ಓದ್ಬೇಕು, ನಮ್ ಕಂಟೆಂಟ್ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಹೌದು, ಕೇಳ್ತಾ ಇರ್ತಾರೆ, ಅವ್ರ ತಲೆಗೆ ಹೋಗಲ್ಲ ಅದು. ಸೊ ನಾವು ಅವರಿಗೆ ವಿ ನೀಡ್ ಅ ವೇ ಇನ್ ವಿಚ್ ವಿ ಟೀಚ್ ದೆಮ್ ಟು ಬಿಲ್ಡ್ ಕ್ಯೂರಿಯಾಸಿಟಿ. ಓಕೆ, ದಟ್ ಈಸ್ ಒನ್ ಆಫ್ ದ ಮೆಥಡ್ ಇನ್ ಅವರ್ ಸ್ಟಾರ್ ಮೆಥಡಾಲಜಿ. ಸೊ ಮೊದಲನೇದಾಗಿ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನಾವು ಏನನ್ನು ಕಲಿಬೇಕಾದ್ರೂ ಅದಕ್ಕೊಂದು ನಾಲೆಜ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಸ್ಟ್ರಕ್ಚರ್ ಅಂದ್ರೆ ಏನು? ವಿಭಾಗಗಳು. ನಮ್ಮ ಬಾಡಿಯ ಸ್ಟ್ರಕ್ಚರ್ ಅಂದ್ರೆ ಏನು? 2 ಕಾಲುಗಳಿದೆ, 2 ಕೈ ಇದೆ, ತಲೆ ಇದೆ, ರಿಬ್ಸ್ ಇದೆ ಅಲ್ವಾ. ಸೊ ಈ ಸ್ಟ್ರಕ್ಚರ್ ಇದ್ರೆ ನಾವು ಏನನ್ ಬೇಕಾದ್ರೂ ಸ್ಟ್ರಕ್ಚರ್ಗೆ ಫಿಟ್ ಮಾಡ್ಕೊಂಡು. ಸ್ಟ್ರಕ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲಿವರೆಗೂ ನಮ್ಗೆ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಲ್ವೋ, ನಾವ್ ಏನ್ ಮಾಡ್ತಿರೋ ನಾಲೆಜ್ ಬಗ್ಗೆ ಸ್ಟ್ರಕ್ಚರ್ ಮೇಲೆ ನಮ್ಗೆ ಜ್ಞಾನ ಇರಲ್ವೋ, ನಮ್ ಕಲಿಕೆ ಡೀಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಫ್ ಯು ವಾಂಟ್ ಡೀಪ್ ಲರ್ನಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಅಂತ ಹೇಳಿ. ಓಕೆನಾ. ನಾವು ಕಲಿತಾ ಇರೋದ್ರಲ್ಲಿ ತುಂಬಾ ದೊಡ್ಡ ಇನ್ಫಾರ್ಮೇಶನ್ಗಳಿರ್ಬೋದು ಅಲ್ವಾ. ಸೊ ನಮ್ ಮೆದುಳು ಪ್ರೋಸೆಸ್ ಮಾಡ್ಲಿಕ್ಕೆ ಆಗಲ್ಲ ಒಂದೇ ಸತಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ವಿ ಸಜೆಸ್ಟ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಚಂಕಿಂಗ್ ಮೆಥಡ್. ಚಂಕಿಂಗ್ ಅಂದ್ರೆ ಸ್ಮಾಲ್ ತುಂಡುಗಳಾಗಿ ಮಾಡಿ ಗ್ರಹಿಸುವುದು. ಓಕೆನಾ. ಸೊ ಕೆಲವರಿಗೆ ತುಂಬಾ ದೊಡ್ಡ ಕಂಟೆಂಟ್ ಒಂದೇ ಸತಿ ಪ್ರೋಸೆಸ್ ಮಾಡ್ಬೋದು. ಇನ್ ಕೆಲವರಿಗೆ ಸ್ಮಾಲ್ ಸೈಜ್, ಬಿಟ್ ಸೈಜ್ ಮಾಡ್ತಾರೆ ಅಲ್ವಾ. ಸೊ ಈಗಿನ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಲಾಂಗ್ ಫಾರ್ಮ್ ವಿಡಿಯೋಸ್ ಮತ್ತೆ ರೀಲ್ಸ್ ಅಂತ ಹೇಳ್ತೀವಲ್ವಾ. ಸೊ ನಮಗ್ ತಲೆಗೆ ಏನ್ ಇಷ್ಟ? ರೀಲ್ಸ್ ಅನ್ನೋದು ಇಷ್ಟ. ಸ್ಮಾಲ್ ಬೈಟ್ ಸೈಜ್ ಇನ್ಫಾರ್ಮೇಶನ್ ಅಲ್ವಾ. ಸೊ ಕೆಲವರಿಗೆ ಅದರದ್ದು ಟಾಲರೆನ್ಸ್ ಇರುತ್ತೆ, ಚಂಕ್ ಸೈಜ್ ಅಂತ ಹೇಳ್ತೀವಿ. ಕೆಲವರಿಗೆ ತುಂಬಾ ಚಿಕ್ಕ ಚಂಕ್ ಆಗ್ಬೋದು, ಕೆಲವರಿಗೆ ದೊಡ್ಡ ಚಂಕ್ ಆಗ್ಬೋದು ಪ್ರೋಸೆಸ್ ಮಾಡ್ಲಿಕ್ಕೆ. ಸೊ ವಾಟ್ ವಿ ಟ್ರೈನ್ ಅವರ್ ಸ್ಟೂಡೆಂಟ್ಸ್ ಇಸ್ ವಿ ಹೆಲ್ಪ್ ದೆಮ್ ಇನ್ಕ್ರೀಸ್ ದೇರ್ ಚಂಕ್ ಸೈಜ್. ಸೊ ಚಿಕ್ಕದಾಗಿ ಎಷ್ಟೇ ಇರಲಿ ಅವರು ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ಮಾಡುವಂಗೆ ನಾವು ಹೆಲ್ಪ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ. ನೆಕ್ಸ್ಟ್ we spoke about curiosity alva. Curiosity is nothing but asking questions. What kind of question should you ask ಅನ್ನೋದು ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೀಕಾಲ್, ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಲ್ಲಿವರೆಗೂ ನಾವು ರೀಕಾಲ್ ಮಾಡಲ್ವೋ, ಇಫ್ ಯು ಡೋಂಟ್ ಹ್ಯಾವ್ ದಿ ಎಬಿಲಿಟಿ ಟು ರೀಕಾಲ್, ನಮ್ ಲರ್ನಿಂಗ್ ಕಂಪ್ಲೀಟ್ ಅಲ್ವೇ ಅಲ್ಲ ಅಲ್ವಾ. ಸೊ ಯಾರೋ ಸೈಕಲ್ ಕಲ್ತಿದೀನಿ ಅಂದ್ರೆ ಆಯ್ತು, ಇವತ್ತು ಹೋದ್ರು ಸೈಕಲ್ ಕಲಿಬೇಕು, ಹೊಡಿಲಿಕ್ಕೆ ಬರ್ಬೇಕಲ್ಲ ಅವ್ರಿಗೆ, ಹೊಡಿಯಕ್ ಬರೀ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ. ಸೊ ರೀಕಾಲ್ ಇಸ್ ಅ ಸಿಂಪ್ಟಮ್ ಆಫ್ ಲರ್ನಿಂಗ್. If you are able to recall it easily, you have learnt it well. If you are able to recall and apply, your learning is in the next level. ಅಲ್ವಾ. ಸೊ ಹಾಗಾಗಿ ನಾವು ಸ್ಟಾರ್ ಮೆಥಡಾಲಜಿ ನಾವು ಡೆವಲಪ್ ಮಾಡಿದೀವಿ ಸೈಂಟಿಫಿಕ್ ಆಗಿ. ಸರ್, ಈ ಎಲ್ಲಾ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಮಾಸ್ಟರ್ ಅಚೀವ್ ಮಾಡ್ಬೋದಾ ಅಥವಾ ಬೇರೆ ಏನಾದ್ರೂ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕಾ? ತುಂಬಾ ಒಳ್ಳೆ ಪ್ರಶ್ನೆ ಮ್ಯಾಮ್. ಮತ್ತೆ ಸೊ ಇದು ಮೆಥಡ್ ಇದು. ಸೊ ಈ ಮೆಥಡ್ ನಾವು ಬಿಲ್ಡ್ ಮಾಡಿ ಯುಟಿಲೈಸ್ ಮಾಡಬೇಕು ಅಂದ್ರೆ ಸುಮಾರು ಸ್ಕಿಲ್ಗಳು ಬೇಕಾಗತ್ತೆ. ಓಕೆನಾ. ಸೊ ಅದಕ್ಕೆ ನಾವು ಅದನ್ನ ಪವರ್ ಸ್ಕಿಲ್ಸ್ ಅಂತ ಕರಿತೀವಿ. ನಮ್ಮ ವಿದ್ಯಾಶಿಕ್ಷಣ ಸಂಸ್ಥೆ ಒಳಗಡೆ ಪವರ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಲಿಂಕಿಂಗ್ ಅಂತೀವಿ. ಸೊ ಮೊದಲಿಗೆ ಏನಾಗತ್ತೆ, ನಾವ್ ಏನನ್ನಾದ್ರೂ ಹೊಸ ಇನ್ಫಾರ್ಮೇಶನ್ ತಗೊಂಡ್ರೆ ಅದನ್ನು ನಮಗ್ ತಿಳಿದಿರುವಂತ ಇನ್ಫಾರ್ಮೇಶನ್ ಜೊತೆ ಅಸೋಸಿಯೇಟ್ ಮಾಡುತ್ತೆ, ಲಿಂಕ್ ಮಾಡ್ಕೊಳ್ಳುತ್ತೆ. ಸೊ ನಾವ್ ಎಲ್ಲಿವರೆಗೂ ಲಿಂಕ್ ಮಾಡಲ್ವೋ ಆ ಇನ್ಫಾರ್ಮೇಶನ್ ಕಳೆದೋಗುತ್ತೆ ತಲೆ ಒಳಗಡೆ. ಸೊ ಹೆಂಗೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಬಂತು, ಫಾರ್ ಎಕ್ಸಾಂಪಲ್ ನೀವು ಮನೆಗೊಂದು ನಾಯಿ ಮರಿ ತಗೊಂಡ್ಬರ್ತೀರ. ಸೊ ಅದನ್ನೆಲ್ಲ ಒಂದ್ ಕಡೆ ಕಟ್ ಹಾಕ್ಬೇಕಲ್ವಾ, ಕಟ್ ಹಾಕಿದ್ರೆ ನಿಮ್ಮ ಹತ್ರ ಇರುತ್ತೆ, ಬಿಟ್ಬಿಟ್ರೆ ಓಡೋಗುತ್ತೆ. ಇನ್ಫಾರ್ಮೇಶನ್ ಹಾಗೇನೆ. ಸೊ ಇನ್ಫಾರ್ಮೇಶನ್ ಬಂದಿರೋದು ನಮ್ಗೆ ಗೊತ್ತಿರೋಂತ ಇನ್ಫಾರ್ಮೇಶನ್ ಜೊತೆ ಕಟ್ ಹಾಕಿ ಬಿಟ್ರೆ ಅಲ್ಲೇ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಬರ್ತೀರಾ, ನೀವು ಹೋಗ್ಬಿಟ್ಟು ನಮ್ಮ ಮನೆ ನಾಯಿ ಈ ಜಾಗದಲ್ಲಿ ಇದೆ ಅಥವಾ ನಮ್ಮ ಪುಸ್ತಕ ಈ ಜಾಗದಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು ನೀವು ಲಿಂಕ್ ಮಾಡ್ಕೊಂಡಿದ್ರೆ ಸೊ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ತೆಗಿಬಹುದು. ಸೇಮ್ ವಿತ್ ಯರ್ ಕೀಸ್ ಆಲ್ಸೋ ಅಲ್ವಾ. ಮನೆಗೆ ಹೋಗ್ತೀವಿ, ಕೀಸ್ ಎಲ್ಲೋ ಬಿಟ್ಟಿರ್ತೀವಿ, ಎಲ್ಲ ಬಿಟ್ಟಿದ್ರೆ ನಮಗ್ ಸಿಗಲ್ಲ ಅಲ್ವಾ. ಸೊ ಒಂದೇ ಜಾಗದಲ್ಲಿ ಬಿಟ್ರೆ ಆರ್ ಬ್ರೈನ್ ವಿಲ್ ನೋ ಇಲ್ಲಿ ಹೋದ್ರೆ ನನಗೆ ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ನಾವು ಲಿಂಕಿಂಗ್ ಅನ್ನೋದು ಕಲಿಬೇಕಾಗುತ್ತೆ ಮಕ್ಕಳು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಅವರು ಇದು ನೋಟ್ ಟೇಕಿಂಗ್ ಅಂತ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ಒನ್ ಎಲಿಮೆಂಟ್ ಆಫ್ ಪಾಸಿವ್ ಲರ್ನಿಂಗ್ ಟು ಆಕ್ಟಿವ್ ಲರ್ನಿಂಗ್. ಸೊ ಸ್ಕೂಲಲ್ಲಿ ಮಕ್ಕಳು ಪಾಸಿವ್ ಆಗಿ ಕೂತ್ಕೊಂಡಿರ್ತಾರೆ ಕ್ಲಾಸಲ್ಲಿ,
ಅವ್ರು ಏನ್ ಕಲಿತಾ ಇದಾರೆ ಅವ್ರಿಗೆ ಗೊತ್ತಿರಲ್ಲ, ತಲೆ ಬೇರೆ ಕಡೆ ಇರುತ್ತೆ. ತಲೆ ಬೇರೆ ಕಡೆ ಇರುತ್ತೆ. ಸೊ ಹೌ ಡು ಯು ಮೇಕ್ ಇಟ್ ಆಕ್ಟಿವ್? ಆಕ್ಟಿವ್ ಮಾಡ್ಲಿಕ್ಕೆ ನಾವು ನೋಟ್ ಟೇಕಿಂಗ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಕ್ಕಳಿಗೆ. ನೋಟ್ ಟೇಕಿಂಗ್ ಅಲ್ಲಿ ಸುಮಾರು ಟೆಕ್ನಿಕ್ಗಳಿವೆ. ಸೊ ನೋಟ್ ಟೇಕಿಂಗ್ ಮಾಡಿದಾಗ ಏನಾಗುತ್ತೆ, ದೇರ್ ಮೈಂಡ್ ವಿಲ್ ಬಿ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಲರ್ನಿಂಗ್ ಪ್ರೋಸೆಸ್. ಸೊ ನೋಟ್ ಟೇಕಿಂಗ್ ಅಂದ್ರೆ ಅದು ಮ್ಯಾಮ್ ಹೇಳಿದ್ದೆಲ್ಲಾನು ನಾನು ಡೈರೆಕ್ಟ್ ಆಗಿ ವರ್ಡ್ ಟು ವರ್ಡ್ ಬರೀತೀನಿ ಅನ್ನೋದಲ್ಲ, ಏನ್ ಇಂಪಾರ್ಟೆಂಟು ಅಂದ್ಬಿಟ್ಟು ಗ್ರಹಿಸಿ ಬರೆಯುವಂಥದ್ದು ಟೆಕ್ನಿಕ್ಗೆ ನೋಟ್ ಟೇಕಿಂಗ್ ಅಂತೀವಿ. ಆಯ್ತಾ? ಆಮೇಲೆ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ನೋಟ್ ಟೇಕಿಂಗ್ ಇಸ್ ಮೈಂಡ್ ಮ್ಯಾಪಿಂಗ್. ಮೈಂಡ್ ಮ್ಯಾಪಿಂಗ್ ಅಲ್ಲಿ ನೀವು ಪ್ರಪಂಚದ ಯಾವುದೇ ಜ್ಞಾನವನ್ನಾಗ್ಲಿ ಕಲಿತಾ ಇರಬೇಕಾದ್ರೆ ನೀವು ಮೈಂಡ್ ಮ್ಯಾಪ್ ರೂಪದಲ್ಲಿ ಬರ್ಕೊಬಹುದು ಅದನ್ನು. ಸೊ ಮೈಂಡ್ ಮ್ಯಾಪ್ಸ್ ಅಂದ್ರೆ ಆಸ್ ದ ನೇಮ್ ಸೇಸ್, ಮೈಂಡ್ ತಲೆಯ ಬ್ರೈನ್ ಮ್ಯಾಪ್. ಸೊ ಮೈಂಡ್ ಮ್ಯಾಪ್ಸ್ ಅನ್ನೋದು ತುಂಬಾ ಅದ್ಭುತವಾದ ಟೆಕ್ನಿಕ್. ಅದನ್ನ ಯೂಸ್ ಮಾಡಿದ್ರೆ ಮಕ್ಕಳು ಅವರ ಕಲಿತೆಯ ಸ್ಪೀಡ್ ತುಂಬಾ ಹೆಚ್ಚಾಗುತ್ತೆ, ಆಲ್ಮೋಸ್ಟ್ 3 to 4 times ಜಾಸ್ತಿ ಆಗುತ್ತೆ. ಅಂಡ್ ಇಟ್ ಆಲ್ಸೋ ಲೀಡ್ ಟು ಅ ಲಾಂಗ್ ಟರ್ಮ್ ಲರ್ನಿಂಗ್. ಓಕೆನಾ? ಸೊ ನಂಬರ್ ಆಫ್ ರೀಕಾಲ್ಸ್ ಕಡಿಮೆ ಆಗುತ್ತೆ ಅವರಿಗೆ, ನಂಬರ್ ಆಫ್ ರೀಕಾಲ್ಸ್ ರಿಕ್ವೈರ್ಡ್ ಟು ಲರ್ನ್ ವಿಲ್ ರೆಡ್ಯೂಸ್. ಸೊ ಮೈಂಡ್ ಮ್ಯಾಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್. ಸೊ ಎಲ್ಲ ಹುಡುಗರು ಅದನ್ನ ಮಾಸ್ಟರ್ ಮಾಡಬೇಕಾಗತ್ತೆ, ನಾವು ಅದನ್ನ ಹೇಳಿಕೊಡ್ತೀವಿ. ನೆಕ್ಸ್ಟ್, ಆಸ್ಕಿಂಗ್ ಕ್ವಶನ್ಸ್. ಅದ್ರ ಬಗ್ಗೆ ನಾವು ಮಾತಾಡೋದಲ್ಲ ಮುಂಚೆ. ಸೊ ಆಸ್ಕಿಂಗ್ ಕ್ವಶನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ಕಿಲ್ ದೇ ನೀಡ್ ಟು ಡೆವಲಪ್. ಸೊ ನೀವು ಕರೆಕ್ಟ್ ಆದ ಕ್ವಶನ್ ಕೇಳದೇ ಇದ್ರೆ ಕರೆಕ್ಟ್ ಆದ ಆನ್ಸರ್ ಬರಲ್ಲ, ಡೌಟ್ ಕೂಡ ಕ್ಲಿಯರ್ ಆಗಲ್ಲ. ಸೊ ಸರಿಯಾದ ಕ್ವಶನ್ಗಳು ಕೇಳಬೇಕು. ಸೊ ಏನ್ ಕ್ವಶನ್ಸ್ ಕೇಳಬೇಕು, ಹೆಂಗ್ ಕೇಳಬೇಕು, ಯಾವ ಸ್ಟೇಜ್ ಅಲ್ಲಿ ಏನ್ ಕ್ವಶನ್ ಕೇಳಬೇಕು ಅನ್ನೋದನ್ನು ಒಂದು ಕಲೆ. ಸೊ ಮಕ್ಕಳು ಕಲಿಬೇಕಾಗತ್ತೆ. ಓಕೆನಾ? ಮತ್ತೆ ಸ್ಪೀಡ್ ರೀಡಿಂಗ್. ಸೊ ಸ್ಪೀಡ್ ರೀಡಿಂಗ್ ಅಂತ ಹೇಳಿದಾಗ ಸೊ ಮಕ್ಕಳು ಏನ್ ಮಾಡ್ತಾರೆ, ರಿವಿಷನ್ ಅಂತ ಮಾಡ್ಬೇಕಾಗತ್ತಲ್ವಾ ಮಕ್ಕಳು. ಸೊ ರಿವಿಷನ್ ಹೆಂಗೆ? ರಿವಿಷನ್ ಅಂದ್ರೆ ಮಕ್ಕಳಿಗೆ ಬೇಜಾರು, ಓದಿದ್ದೆ ಓದ್ಬೇಕಲ್ವಾ ನನಗೆ ಅಂದ್ಬಿಟ್ಟು. ಸೊ ಅವ್ರಿಗೆ ಸ್ಪೀಡ್ ರೀಡಿಂಗ್ ಹೇಳ್ಕೊಟ್ರೆ ನಾವು ಕ್ವಿಕ್ ರಿವಿಷನ್ ಆಗುತ್ತೆ. ಸೊ ಸ್ಪೀಡ್ ರೀಡಿಂಗ್ ಬರಬೇಕು ಅಂದ್ರೆ ದೇರ್ ಇಸ್ ಒನ್ ರೂಲ್, ಫೆಮಿಲಿಯಾರಿಟಿ ಬ್ರಿಂಗ್ ಸ್ಪೀಡ್ ಅಂದ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿಲ್ಲದ ಜಾಗಕ್ಕೆ ಹೋಗ್ತೀರಾ, ನೀವು ಫಾಸ್ಟ್ ಆಗಿ ಡ್ರೈವ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಯಾಕೆಂದ್ರೆ ನಮ್ಗೆ ಆ ಜಾಗನೇ ಗೊತ್ತಿಲ್ಲ. ನಮ್ ಜಾಗ ಗೊತ್ತಿದ್ರೆ ನಾವ್ ಎಷ್ಟು ಫಾಸ್ಟ್ ಆಗಾದ್ರೂ ಹೋಗ್ಬೋದಲ್ವಾ? ಸೊ ಫೆಮಿಲಿಯಾರಿಟಿ ಬ್ರೀಡ್ಸ್ ಸ್ಪೀಡ್. ಇದೊಂದು ಸೈಂಟಿಫಿಕ್ ಪ್ರಿನ್ಸಿಪಲ್, ನಮ್ಮ ಮೆಥಡಾಲಜಿ ಒಳಗಡೆ ಇನ್ಬೈಬ್ಡ್ ಇದೆ ಇವೆಲ್ಲಾನು. ಓಕೆ. ಸೊ ಈ ತರ ಇಷ್ಟು ಸ್ಕಿಲ್ಸ್ಗಳನ್ನು ಅವರು ಮಾಸ್ಟರ್ ಮಾಡಿದ್ರೆ ಅವ್ರ ಲರ್ನಿಂಗು ಡೀಪ್ ಆಗುತ್ತೆ, ಅವ್ರ ಟೈಮ್ ಸೇವ್ ಆಗುತ್ತೆ, ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಆಗಲು ಸಾಧ್ಯವಾಗುತ್ತೆ. ನಾನು ಸ್ಟೂಡೆಂಟ್ಸ್ ಗೆ ಎಲ್ಲ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಹಿಡಿಬಹುದು? ಓಕೆ, ಅಗೇನ್ ಅ ವೆರಿ ಗುಡ್ ಕ್ವಶನ್. ಸೊ ಇದು ಲರ್ನಿಂಗ್ ಕರ್ವ್ ಅಂತ ಹೇಳ್ತೀವಿ. ಸೊ ಮಕ್ಕಳಿಗೆ ಸೊ ಲರ್ನಿಂಗ್ ಕರ್ವ್ ಹೆಂಗಿರುತ್ತೆ? ಸೊ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇರುತ್ತೆ, ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಬರುತ್ತೆ ಅಲ್ವಾ? ಸೊ ಸ್ಯಾಚುರೇಷನ್ ಪಾಯಿಂಟ್ ಬಂದು ಡೈರೆಕ್ಟ್ ಆಗಿ ಒಂದೇ ಸ್ಟ್ರೈಟ್ ಲೈನ್ ಹೋಗಿ ಟಚ್ ಆಗಲ್ಲ, ಮೆಲ್ಲಗೆ ಬೆಂಡ್ ಆಗಿ ಹಿಂಗ್ ಹಾರಿಜಾಂಟಲ್ ಹೋಗುತ್ತೆ, ಇನ್ಫಿನಿಟಿ ಹೋಗಿ ಟಚ್ ಆಗುತ್ತೆ ಅದು ಅಲ್ವಾ? ದಿಸ್ ಇಸ್ ಕಾಲ್ಡ್ ಅಸ್ ಎ ಲರ್ನಿಂಗ್ ಕರ್ವ್. ಸೊ ಯಾವುದೇ ಸ್ಕಿಲ್ ನೀವು ನೋಡಿದ್ರೆ ಈ ಗ್ರಾಫ್ ಅಲ್ಲಿ, ನೀವು ಲರ್ನಿಂಗ್ ಕರ್ವ್ ಅಂದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಯಾರು ನೋಡಿದ್ರು ಲರ್ನಿಂಗ್ ಕರ್ವ್ ಸಿಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬಹುದಂತ ಪ್ಯಾಟರ್ನ್ ಏನು ಅಂದ್ರೆ, ಇನಿಷಿಯಲಿ ಲರ್ನಿಂಗ್ ಪೀರಿಯಡ್ ಅಲ್ಲಿ ಏನಿರುತ್ತೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಜಾಸ್ತಿ ಕಲಿಬಹುದು. ಆಯ್ತಾ? ತುಂಬಾ ಒಂದು ಲೆವೆಲ್ ರೀಚ್ ಆದ್ಮೇಲೆ ಅದು ಕಲಿಕೆಯ ಪ್ರಮಾಣ ಇರುತ್ತಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ನೋಡಿರೋ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಬೌಟ್ 20 hours ಆಫ್ ಎಫರ್ಟ್ ಇದು ಈ ಸ್ಕಿಲ್ ಕಲೀಲಿಕ್ಕೆ ಬೇಕಾಗುತ್ತೆ. ಮಾಸ್ಟರ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು, ಬಟ್ ಯು ರಿಕ್ವೈರ್ ಅಬೌಟ್ 20 hours ಆಫ್ ಗೈಡೆಡ್ ಲರ್ನಿಂಗ್ ಟು ಲರ್ನ್ ದಿ ಆರ್ಟ್ ಆಫ್ ಲರ್ನಿಂಗ್. ಸೊ ಸ್ಟೂಡೆಂಟ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಮಾಡಬಹುದು? ಓಕೆ ಮ್ಯಾಮ್, ವೆರಿ ಗುಡ್ ಕ್ವಶನ್ ಮ್ಯಾಮ್. ಸೊ ಸುಮಾರು ಜನ ಮಕ್ಕಳಿಗೆ ನೀವು ಕೇಳಿ, ಸ್ಕೂಲ್ ಮಕ್ಕಳಾಗಿರ್ಬೋದು, ಕಾಲೇಜ್ ಮಕ್ಕಳಾಗಿರ್ಬೋದು, ನೀವು ಸ್ಕೂಲಲ್ಲಿ ಏನ್ ಕಲ್ತ್ರಿ ಇವತ್ತು, ಕಾಲೇಜಲ್ಲಿ ಏನ್ ಕಲ್ತ್ರಿ, ಏನ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಅಂದ್ಬಿಟ್ಟು. ಸೊ ಅವ್ರು ಹೋಗ್ಬಿಟ್ಟು ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಸರ್ ಅಂತ ಹೇಳ್ತಾರೆ, ಅಥವಾ ಇಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಏನಕ್ಕೆ ಕಾನ್ಫಿಡೆನ್ಸ್ ಇಲ್ಲ? ಸ್ಕೂಲಲ್ಲಿ ಒಳ್ಳೊಳ್ಳೆ ಟೀಚರ್ಗಳಿದ್ದಾರೆ, ಒಳ್ಳೆ ಫೀಸ್ ಕಟ್ತಾ ಇರ್ತೀವಿ, ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ತಾ ಇರ್ತಾರೆ. ದೆನ್ ಬಟ್ ವೈ ಇಸ್ ದೇರ್ ಕಾನ್ಫಿಡೆನ್ಸ್ ಲೋ? ಸೊ ಕಾನ್ಫಿಡೆನ್ಸ್ಗೆ ಒಂದು ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಕಾಂಪಿಟೆನ್ಸ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಅಂದ್ಬಿಟ್ಟು. ಕಾಂಪಿಟೆನ್ಸ್ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಾ? ಸೊ ಅವರಿಗೆ ಕುಶಲತೆ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಕುಶಲತೆ ಅವ್ರು ಕಲ್ತಿರೋದ್ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅವ್ರಿಗೆ ನೀವು ಎಷ್ಟೇ ಬುಕ್ ಹೇಳಿ, ನೀನು ಒಳ್ಳೆ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಕಣೋ, ನಿನ್ಗೆ 95 out of 100 ಬಂದಿದೆ, ಯು ಆರ್ ಅ ವೆರಿ ಗುಡ್ ಲರ್ನರ್ ಅಂದ್ಬಿಟ್ಟು ಹೇಳಿ, ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಹುಡುಗರಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಅವ್ರ ಕಾಂಪಿಟೆನ್ಸ್ ನ ಬಿಲ್ಡ್ ಮಾಡಿರ್ಬೇಕು.
ಓಕೆ, ನಾವು ಹೇಳ್ಕೊಟ್ಟಿರೋ ಮೆಥಡಾಲಜಿ, ನಮ್ಮ ಪವರ್ ಸ್ಕಿಲ್ಸ್ ನ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಕಾಂಪಿಟೆನ್ಸ್ ಬಿಲ್ಡ್ ಆಗುತ್ತೆ. ಕಾಂಪಿಟೆನ್ಸ್ ಬಿಲ್ಡ್ ಆಗ್ತಿದ್ದಂಗೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ. ಅವ್ರ ಜೀವನದಲ್ಲಿ ಯಾವುದೇ ತೊಂದರೆ ಬರಲಿ ನಾನು ಎದುರಿಸ್ತೀನಿ ಅನ್ನೋ ಛಲ ಬರುತ್ತೆ ಅವ್ರಿಗೆ. ಓಕೆ, ಸೊ ಹಾಗಾಗಿ ಇದು ನಮ್ಮ ವಿದ್ಯಾಶಿಕ್ಷಣ ಈ ಕೋರ್ಸ್ ಏನನ್ನ ತಗೊಂಡ್ರೆ ಮಕ್ಕಳು ಅವರು ಕಂಪ್ಲೀಟ್ ಲೈಫ್ ಚೇಂಜ್ ಆಗುತ್ತೆ ಇದರಿಂದ. ಓಕೆ, ಎನಿ ಟಿಪ್ಸ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮ್ಸ್ ಡ್ಯೂರೇಷನ್ಸ್ ತುಂಬಾ ಸ್ಟ್ರೆಸ್ ಆಗಿರ್ತಾರೆ, ಸೊ ಅದಕ್ಕೆ ಯಾವ್ದಾದ್ರು ಟಿಪ್ಸ್ ಕೊಡ್ಲಿಕ್ಕೆ? ಹೌದು ಮ್ಯಾಮ್, ಕೊಡ್ತೀನಿ. ಸೊ ಸ್ಟ್ರೆಸ್ ಅನ್ನೋದು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಮತ್ತೆ ನಿಮಗೆ. ಸ್ಟ್ರೆಸ್ ಅನ್ನೋದು ನಾವ್ ಎಷ್ಟು ಹಿಡಿತೀವೋ ಅಷ್ಟು ಪೇನ್ ಕೊಡುತ್ತೆ ನಮಗೆ. ಓಕೆನಾ? ಇಟ್ ಡಸ್ ನಾಟ್ ಮ್ಯಾಟರ್ ಅದು ಎಷ್ಟು ಭಾರ ಇದೆ ನಮ್ಗೆ, ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ. ಒಂದು ಎಕ್ಸಾಂಪಲ್ ಕೊಡೋಣ. ಒಂದ್ ಕೈ ಯಾರನ್ನ ಹಿಂಗ್ ಇಟ್ಕೊಳ್ಳಿ ಮ್ಯಾಮ್, ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಹಿಂಗ್ ಕೈಲಿ ನಿಂತ್ಕೊಂಡಿದ್ರೆ ಒಂದು 1 hour ನಿಂತ್ಕೊಂಬೋದಾ? ಹೌದು. 1 hour ಆದ್ಮೇಲೆ ಏನಾಗತ್ತೆ? ಕೈ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇದೆಯೋ ಅಥವಾ ಸಣ್ಣದೊಂದೊಂದು ಪೇಪರ್ ಇದೆಯೋ ಮ್ಯಾಟರ್ ಆಗತ್ತಾ? ಮ್ಯಾಟರ್ ಆಗಲ್ಲ. ಪೇನ್ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಇದ್ರ ಕಲಿಬಹುದಾದ ಪ್ರಿನ್ಸಿಪಲ್ ಏನು ಅಂದ್ರೆ, ದಿ ಲಾಂಗರ್ ವಿ ಹೋಲ್ಡ್ ಆನ್ ಟು ಸಮಥಿಂಗ್ ದ ಸ್ಟ್ರೆಸ್, ನಮಗೆ ಪೇನ್ ಜಾಸ್ತಿ ಬರುತ್ತೆ. ಸೊ ನಾವ್ ಈ ಸ್ಟ್ರೆಸ್ ರಿಲೀವ್ ಮಾಡ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಅದಕ್ಕೆ ನಾವು ಪ್ರೊಆಕ್ಟಿವ್ ಆಗಿ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ನಾನು ಏನ್ ಮಾಡಿದ್ರೆ ನನ್ನ ಕರೆಂಟ್ ಸಿಚುವೇಶನ್ ಇಲ್ಲಿದ್ದೀನಿ, ನಾನು ಇಲ್ಲಿಗೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಕಲಿಕೆಯನ್ನು ಆ ಪರ್ಟಿಕ್ಯುಲರ್ ರೀಜನ್ ನಲ್ಲಿ ಅವ್ರು ಕಲಿತಾ ಹೋದ್ರೆ ಅವ್ರಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಏನೋ ಗೊತ್ತಿಲ್ಲ ಅನ್ಕೊಂಡು ಎಕ್ಸಾಮ್ ಅಲ್ಲಿ 10 ಸಬ್ಜೆಕ್ಟ್ ಇದೆ, 10 ಸಬ್ಜೆಕ್ಟ್ ಅಲ್ಲಿ ನಾನು 1000 ಪೇಜ್ ಓದ್ಬೇಕು ಅನ್ಕೊಂಡು ಸ್ಟ್ರೆಸ್ ತೊಗೊಳಿದ್ರೆ ಅರ್ಥ ಇಲ್ಲ ಅಲ್ವಾ? ನಮಗಿರೋ ಟೈಮ್ ಅಲ್ಲಿ ನಾನು 1000 ಪೇಜ್ ಇಲ್ಲದೆ ಇದ್ರು ಒಂದು 100 ಪೇಜ್ ಅನ್ನ ಓದ್ಬೋದಾ? ಈ ಟಾಪಿಕ್ ಅಲ್ಲಿ ನನಗೆ 20 ಮಾರ್ಕ್ಸ್ ಕ್ವಶನ್ ಬರಬಹುದು, ನಾನು ಇದನ್ನ ಕವರ್ ಮಾಡ್ಬೋದಾ ಅಂತ ನೋಡಿಸ್ಬೇಕು. ಆಮೇಲೆ ಇನ್ನೊಂದು ಅವ್ರು ಹೋಗ್ಬಿಟ್ಟು ದೇ ನೀಡ್ ಟು ನೋ ಒನ್ ಮೋರ್ ಥಿಂಗ್. ಸೊ ಬ್ರೇನ್ ಅನ್ನೋದು ನಮ್ದು 2 ಮೋಡಲ್ಲಿ ಕೆಲಸ ಮಾಡುತ್ತೆ. ಫಸ್ಟ್ ಹೋಗ್ಬಿಟ್ಟು ಫೋಕಸ್ಡ್ ಮೋಡ್ ಮತ್ತೆ ಇನ್ನೊಂದು ಡಿಫ್ಯೂಸ್ಡ್ ಮೋಡ್ ಅಂತ ಕರಿತೀವಿ. ಸೊ ನಾವು ಕಲಿಕೆ ಮಾಡಬೇಕು ಅಂದ್ರೆ ನಮ್ಮ ಮೈಂಡ್ ಶುಡ್ ಬಿ ಇನ್ ಫೋಕಸ್ಡ್ ಮೋಡ್ ಅಂತ ಹೇಳ್ತೀವಿ. ಹಾಗಂದ್ಬಿಟ್ಟು ಫೋಕಸ್ ಮೋಡ್ ಇಂದ ಆಚೆ ಬಂತು ಅಂದ ತಕ್ಷಣ ಕಲಿಕೆ ನಿಂತೋಯ್ತಾ? ಡೆಫಿನೆಟ್ಲಿ ನಾಟ್. ಸೊ ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಪ್ರಶ್ನೆಗೆ ನಿಮ್ಗೊಂದು ಏನೋ ಪ್ರಾಬ್ಲಮ್ ಇದೆ, ನಿಮ್ಗೆ ಅದಕ್ಕೆ ಉತ್ತರ ಪಡೀಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಫುಲ್ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೂ ಸಿಗ್ತಾ ಇಲ್ಲ ನಿಮ್ಗೆ. ಆ ಟೈಮಲ್ಲಿ ಏನ್ ಮಾಡಿ, ಒಂದು ಬ್ರೇಕ್ ತಗೊಳ್ಳಿ. ಇನ್ ಸ್ವಲ್ಪ ಹೊತ್ತು ನೀವು ಬೇರೆ ಯಾವ್ದಾನ ವಿಷಯ ತಗೊಂಡು ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ ನಿಮ್ಗೆ, ಅವಾಗ ಡಿಫ್ಯೂಸ್ ಮೋಡ್ ಅಲ್ಲಿ ಬ್ರೈನ್ಗೆ ಸೊಲ್ಯೂಷನ್ ಸಿಗೋ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಯಾವ್ದನ್ನ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ನೀವೇನ್ ಮಾಡಿ, ಸ್ವಲ್ಪ ಓದಿ, ಸ್ವಲ್ಪ ಬ್ರೇಕ್ ಕೊಡಿ, ಅಥವಾ ಇನ್ನೊಂದು ಸಬ್ಜೆಕ್ಟ್ ತಗೊಳ್ಳಿ. ದೆನ್ ಅಗೇನ್ ಯು ಕಮ್ ಬ್ಯಾಕ್ ಟು ದಟ್. ಆವಾಗ ನಿಮ್ಗೆ ತಲೆಯಲ್ಲಿ ಓದಿರೋ ಕಾನ್ಸೆಪ್ಟ್ಸ್ ಸೆಟ್ಲ್ ಆಗಿರುತ್ತೆ. ಸೊ ನೀವು ಮತ್ತೆ ಇನ್ನೂ ಓದ್ಲಿಕ್ಕೆ ಸಾಧ್ಯತೆ ಇರುತ್ತೆ ನಿಮ್ಗೆ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಫೋಕಸ್ಡ್ ಮೋಡ್ ಅಂಡ್ ಡಿಫ್ಯೂಸ್ಡ್ ಮೋಡ್. ಸೈಕಲ್ ಅಲ್ಲಿ ಹೋಗಿ, ಕೆಲವರು ಮಕ್ಕಳಿಗೆ ಫೋಕಸ್ಡ್ ಮೋಡ್ ಡ್ಯೂರೇಷನ್ ಅಂತ ಏನಿರುತ್ತೆ ತುಂಬಾ ದೊಡ್ಡದಿರುತ್ತೆ. ಫಾರ್ ಸಮ್ ಪೀಪಲ್ ಇಟ್ ಮೈಟ್ ಬಿ 5 minutes, ಸಮ್ ಪೀಪಲ್ ಇಟ್ ಮೈಟ್ ಬಿ 30 minutes. ನಮ್ದು ದಟ್ ಇಸ್ ಒನ್ ಆಫ್ ಅವರ್ ಏಮ್ಸ್ ಆಸ್ ವೆಲ್. ಸೊ ನಾವು ಆಸ್ ವಿ ಟ್ರೈನ್ ಅವರ್ ಸ್ಟೂಡೆಂಟ್ಸ್, ದಿ ಅಮೌಂಟ್ ಆಫ್ ಟೈಮ್ ವಿಚ್ ದೇ ಕ್ಯಾನ್ ಸ್ಪೆಂಡ್ ಇನ್ ಫೋಕಸ್ಡ್ ಮೋಡ್ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಅವ್ರು ಫೋಕಸ್ ಮಾಡ್ಲಿಕ್ಕೆ 5 ನಿಮಿಷ ಆಗ್ಬೋದು, ಬಟ್ ಹೋಗ್ತಾ ಬೆಳಿತಾ ಅಪ್ಲೈ ಮಾಡ್ತಾ ಈ ಮೆಥಡ್ಸ್ನು ಆ 35 ನಿಮಿಷ ಇರೋದು 50 ನಿಮಿಷನೂ ಆಗುತ್ತೆ, 5 hours ಆಗುತ್ತೆ. ಸೊ ಅವರು ಪ್ರಾಕ್ಟೀಸ್ ಮಾಡ್ದಂಗೆ ಅದು ಹಂಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಇನ್ನೊಂದು ನೀವು ಜ್ಞಾಪಕ ಇಟ್ಕೊಬೇಕಾಗಿರೋದು, ಮಕ್ಕಳಿಗೆ ಅವರು ಓದ್ತಾ ಇರ್ತಾರಲ್ಲ, ಸೊ ಆವಾಗ ಆದಷ್ಟು ರೀಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೆಂಟ್ರಲ್ಲಿ ಒಂದು 10 ನಿಮಿಷ ಓದಿದ್ರ ಏನ್ ಓದ್ದೆ ಅಂದ್ಬಿಟ್ಟು ರೀಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿ. ಸೊ ಆವಾಗ ನಿಮ್ ಜ್ಞಾಪಕಶಕ್ತಿ ಓದಿರೋದನ್ನು ನೀವು ಕರೆಕ್ಟಾಗಿ ಕಲ್ತಿದ್ದೀರಾ ಇಲ್ವಾ ಅಂತ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಸರ್, ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಸೇರ್ಕೊಳ್ಬೇಕು, ಇಲ್ಲಿ ಜಾಯಿನ್ ಆಗ್ಬೇಕಂತ ಹೇಳಿ. ಸೊ ಹೇಗೆ ಸರ್? ಮೇಡಮ್, ನಮ್ಮಲ್ಲಿ ನಾವು ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ನು ಡೈರೆಕ್ಟ್ ಆಗಿ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಲ್ಲ. ಫಸ್ಟ್ ಬರ್ತಿದ್ದಂಗೆನೆ ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಅವ್ರ ತೊಂದರೆಗಳು ಏನಿದೆ, ಅವ್ರ ಏನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನಾವು ಫಸ್ಟ್ ಅಸೆಸ್ ಮಾಡ್ತೀವಿ. ಫಸ್ಟ್ ಒಂದು ಅಸೆಸ್ಮೆಂಟ್, ಒಂದು half an hour ಅಸೆಸ್ಮೆಂಟ್ ಸ್ಟೇಜ್ ನಡೆಯುತ್ತೆ. ಅಸೆಸ್ಮೆಂಟ್ ಆದ ನಂತರ ಯಾವ ಗ್ರೂಪ್ ಅಲ್ಲಿ ಅವ್ರನ್ನ ಪ್ಲೇಸ್ ಮಾಡ್ಬೋದು, ಆ ಕರೆಸ್ಪಾಂಡಿಂಗ್ ಗ್ರೂಪ್ ಅಲ್ಲಿ ಪ್ಲೇಸ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನೋಡಿ ಮ್ಯಾಮ್, ಸರ್ ನಿಮ್ಗೆ ಈ ಗ್ರೂಪ್ ಅಲ್ಲಿ ನೀವು ಅವರು ಓದ್ಬೋದು, ಈ ತರ ಹೇಳ್ಕೊಡ್ತೀವಿ ಅಂದ್ಬಿಟ್ಟು. ಸೊ ಆ ನಂತರ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಕಲಿಯೋದು ಹೇಗೆ ಅಂದ್ಬಿಟ್ಟು ಹೇಳ್ಕೊಡೋ ಜವಾಬ್ದಾರಿ ನಮ್ದು.
ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಎಷ್ಟೊಂದು ತಿಳ್ಕೊಂಡೇ ಇರೋದಿಲ್ಲ ನಾವು, ಅದ್ರಲ್ಲಿ ನಿಮ್ ಒಟ್ಟಿಗಿದ್ದು ಎಲ್ಲವೂ ತಿಳ್ಕೊಳ್ಳೋ ರೀತಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.